ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ಬಹಳ ಇನ್ಫಾರ್ಮೇಟಿವ್ ಆಗಿರುವಂತದ್ದು. ಯಾಕೆ ಅಂತಂದ್ರೆ ಜಾತಿ ಆದಾಯ ಪ್ರಮಾಣ ಪತ್ರಗಳನ್ನ ನಾಡ ಕಚೇರಿಯ ಒಂದು 5.0 ಪೋರ್ಟಲ್ ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸುವಾಗ ಸರ್ವೇ ಸಾಮಾನ್ಯವಾಗಿ ಬರುವಂತ ಸಮಸ್ಯೆಗಳನ್ನ ನಾನು ಲಿಸ್ಟ್ ಔಟ್ ಮಾಡಿದ್ದೇನೆ. ಒಂದೊಂದಾಗಿ ಆ ಒಂದು ಸಮಸ್ಯೆಗಳನ್ನ ಹೇಳ್ತೇನೆ, ಜೊತೆಗೆ ಆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಇದ್ರ ಜೊತೆಗೆ ನನ್ನ ಒಂದು ಯೂಟ್ಯೂಬ್ ವೀಕ್ಷಕರು ಪ್ರಶ್ನೆಗಳನ್ನ ಕೇಳಿರ್ತಾರೆ. ಸೊ ಈ ಒಂದು ಸಮಸ್ಯೆಗಳ ಜೊತೆಗೆ ಅವರ ಒಂದು ಕಮೆಂಟ್ಸ್ ಗಳಿಗೂ ಕೂಡ ನಾನು ಇಲ್ಲಿ ರಿಪ್ಲೈ ಮಾಡ್ತಾ ಇದ್ದೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡಿರುವಂತ ಒಂದು ಕಮೆಂಟ್ ಆಗಿರ್ಬೋದು ಅಥವಾ ನಾಡ ಕಚೇರಿಯಲ್ಲಿ ಅರ್ಜಿಯನ್ನ ಸಲ್ಲಿಸುವಾಗ ಬರ್ತಾ ಇರುವಂತ ಒಂದು ಸಮಸ್ಯೆಗಳಾಗಿರ್ಬೋದು, ಇವುಗಳನ್ನ ಹೇಗೆ ಸಾರ್ಟ್ ಔಟ್ ಮಾಡೋದು, ಇದಕ್ಕೆ ಸೊಲ್ಯೂಷನ್ ಏನು ಅಂತ ಅನ್ನೋದನ್ನ ನಾನು ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಮೊದಲು ಸಮಸ್ಯೆಗಳನ್ನ ನಾನು ಹೇಳ್ತೇನೆ ನಿಮ್ಗೆ, ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ತಗೊಂಡ್ ಬಂದಿದೆ ಅಂತ ಅನ್ನೋದನ್ನ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನೋಡಿ ವೀಕ್ಷಕರೇ, ಇವಾಗ ನಾನು ಲಿಸ್ಟ್ ಔಟ್ ಮಾಡಿರುವಂತಹ ಒಂದು ಸಮಸ್ಯೆಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಮೊದಲು ಸಮಸ್ಯೆಗಳನ್ನ ತಿಳ್ಕೊಳ್ಳೋಣ, ಆಮೇಲೆ ಇದರ ಪರಿಹಾರ ಏನನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಈ ಅರ್ಜಿಯನ್ನು ನೀವು ನಮೂದಿಸಿದ್ದಲ್ಲ, ದಯವಿಟ್ಟು ಸ್ವೀಕೃತಿ ಸಂಖ್ಯೆಯನ್ನ ಪರಿಶೀಲಿಸಿ. ಡೆಮೋ ಅಥೆಂಟಿಕೇಶನ್ ಫೇಲ್ಡ್ ಆರ್ ಸರ್ವಿಸ್ ಈಸ್ ನಾಟ್ ರೆಸ್ಪಾಂಡಿಂಗ್, ಟ್ರೈ ಅಗೇನ್. ಇನ್ನು ಅರ್ಜಿ ಸಲ್ಲಿಸುವಾಗ ತಂದೆ ಹೆಸರು ಮತ್ತೆ ಗಂಡನ ಹೆಸರನ್ನ ಹಾಕುವಾಗ ಬಿನ್ ಮತ್ತೆ ಕೋಮು ಅನ್ನುವಂತ ಒಂದು ಆಪ್ಷನ್ ಅನ್ನ ನಾವು ಯಾವಾಗ ಚೂಸ್ ಮಾಡ್ಬೇಕಾಗತ್ತೆ. ಅರ್ಜಿದಾರರ ಹೆಸರು ಮತ್ತು ಆಧಾರ್ ಡಾಕ್ಯುಮೆಂಟ್ ನೊಂದಿಗೆ ಸಹಿ ಹೊಂದಾಣಿಕೆ ಆಗುತ್ತಿಲ್ಲ. ಈ ಸಹಿ ಕಂಪ್ಲೀಟ್ ಆಗುತ್ತೆ, ಆದ್ರೆ ಪೇಮೆಂಟ್ ಕಂಪ್ಲೀಟ್ ಆಗಿರೋದಿಲ್ಲ. ಪೇಮೆಂಟ್ ಪೆಂಡಿಂಗ್ ಅಂತ ಹೇಳಿ ಬರುತ್ತೆ. ಪೇಮೆಂಟ್ ಸಕ್ಸಸ್ಫುಲಿ ಆಗುತ್ತೆ. ಪೇಮೆಂಟ್ ಸಕ್ಸಸ್ಫುಲಿ ಆದ ನಂತರ ಎರರ್ ಪೇಜ್ ಬಂದ್ಬಿಡುತ್ತೆ, ಎರರ್ ಇನ್ ಡಾಕ್ಯುಮೆಂಟ್ ಅಪ್ಲೋಡ್. ಈ ಸಹಿ ಆದ್ಮೇಲೆ ಪೇಮೆಂಟ್ ಮಾಡುವಾಗ 0 ಪೇಮೆಂಟ್ ಅಂತ ಹೇಳಿ ತೋರಿಸ್ತಾ ಇದೆ. ಅಪ್ಲಿಕೇಶನ್ ಇ ಸೈನ್ ಮತ್ತು ಪೇಮೆಂಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅಪ್ಲಿಕೇಶನ್ ಡ್ರಾಫ್ಟ್ ಕಾಪಿ ಡೌನ್ಲೋಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನ ಕಾಸ್ಟ್ ಮತ್ತೆ ಇನ್ಕಮ್ ಎರಡು ಒಟ್ಟಿಗೆ ತಿದ್ದುಪಡಿ ಮಾಡುವಂತ ಒಂದು ವಿಧಾನವನ್ನ ತಿಳಿಸಿ. ಇನ್ನ ಕೊನೆಯದಾಗಿ, ಓದದೆ ಇರುವಂತ ಒಂದು ವ್ಯಕ್ತಿಯ ಜಾತಿ ಪ್ರಮಾಣ ಪತ್ರಕ್ಕೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸುವಾಗ ಯಾವೆಲ್ಲ ದಾಖಲೆಗಳನ್ನ ಲಗತ್ತಿಸಬೇಕು, ಇದೆಲ್ಲದ್ರ ಬಗ್ಗೆ ನಾನು ನಿಮಗೆ ಒಂದೊಂದಾಗಿ ಈಸಿ ವೇಯಲ್ಲಿ ನಿಮಗೆ ತಿಳಿಯೋ ಹಾಗೆ ಸೊಲ್ಯೂಷನ್ ಅನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಕೊನೆಯವರೆಗೆ ನೋಡಿ. ಕೊನೆಯದಾಗಿ ನಾನು ಹೇಳಿದ್ನಲ್ವಾ ನಿಮಗೆ, ಕೊನೆಯ ಒಂದು ಕಮೆಂಟ್, ಓದದೆ ಇರುವವರ ಒಂದು ವ್ಯಕ್ತಿಯ ಜಾತಿ ಪ್ರಮಾಣ ಪತ್ರಕ್ಕೆ ಯಾವೆಲ್ಲ ದಾಖಲೆಗಳನ್ನ ಅಟ್ಯಾಚ್ ಮಾಡಬೇಕು, ಯಾವೆಲ್ಲ ದಾಖಲೆಗಳನ್ನ ಕೊಟ್ಟು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಅನ್ನೋದಕ್ಕಾಗಿ ನಾನು ಇಂಪಾರ್ಟೆಂಟ್ ಆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ. ಪೂರ್ತಿಯಾಗಿ ನೋಡಿ. ಸೊ ನೋಡಿ ವೀಕ್ಷಕರೇ, ಮೊದಲನೇ ಕಮೆಂಟ್ ಬಗ್ಗೆ ನಾನು ಇಲ್ಲಿ ಸೊಲ್ಯೂಷನ್ ಕೊಡ್ತಾ ಇದ್ದೇನೆ. ಸೊ ಮತ್ತೆ ಆ ಒಂದು ಸಮಸ್ಯೆಯನ್ನ ರಿಪೀಟ್ ಮಾಡ್ತಾ ಇದ್ದೇನೆ. ಮೊದಲನೇ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಅರ್ಜಿ ಸಲ್ಲಿಸುವಾಗ ನಿಮ್ಮ ಹೆಸರಿನ ಪಕ್ಕದಲ್ಲಿ ತಂದೆ ಅಥವಾ ಗಂಡನ ಮತ್ತು ತಾಯಿಯ ಹೆಸರು ಹಾಕುವಾಗ ಬಿನ್ ಮತ್ತು ಕೋಮ್ ಅಂತ ತೋರಿಸುತ್ತೆ. ಸೊ ಇಲ್ಲಿ ಬಹಳ ಜನರ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಬಿನ್ ಅಂತ ಹೇಳಿ ಯಾವಾಗ ತಗೋಬೇಕು, ಕೋಮ್ ಅಂತ ಹೇಳಿ ಯಾವಾಗ ತಗೋಬೇಕು ಅಂತ ಹೇಳಿ ಅವರ ಒಂದು ಸಮಸ್ಯೆನೂ ಕೂಡ, ಡೌಟು ಕೂಡ. ಬಿನ್ ಅಂತಂದ್ರೆ ತಂದೆ ಹೆಸರು. ನಿಮ್ಮ ತಂದೆ ಹೆಸರನ್ನ ನೀವು ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡ್ಮಕ್ಳಾಗಿರ್ಬೋದು ಬಿನ್ ಅಂತ ಹೇಳಿ ತಗೊಳ್ಳಿ. ಸೊ ಒಂದು ವೇಳೆ ಮದ್ವೆ ಆಗಿರುವಂತ ಹೆಣ್ಣು ಮಕ್ಕಳು ಮಹಿಳೆಯರು ಇದ್ರೆ ಕೋಮ್ ಅಂತ ಹೇಳಿ ತಗೊಳ್ಳಿ, ಸರಿನಾ? ತಂದೆ ಅಂತಂದ್ರೆ ಬಿನ್ ಅಂತ ತಗೊಳ್ಳಿ, ಕೋಮ್ ಅಂತಂದ್ರೆ ಗಂಡನ ಹೆಸರನ್ನ ನೀವು ಹಾಕ್ಬೇಕಾಗತ್ತೆ. ಸೊ ಇದು ಮೊದಲನೇ ಸಮಸ್ಯೆಗೆ ಅಥವಾ ಡೌಟ್ಗೆ ಇದು ಒಂದು ಸೊಲ್ಯೂಷನ್. ಎರಡನೇ ಒಂದು ಸಮಸ್ಯೆ, ಅರ್ಜಿದಾರರ ಹೆಸರು ಮತ್ತು ಆಧಾರ್ ಡಾಕ್ಯುಮೆಂಟ್ ನೊಂದಿಗೆ ಸಹಿ ಹೊಂದಾಣಿಕೆ ಆಗುತ್ತಿಲ್ಲ. ಸೊ ಇದರ ಒಂದು ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಐರಿಸ್ ಸ್ಕ್ಯಾನ್ ಆಗಿರ್ಬೋದು, ಬಯೋಮೆಟ್ರಿಕ್ ಆಗಿರ್ಬೋದು, ಫೋಟೋ ಆಗಿರ್ಬೋದು. ಸೊ ಇದೇ ರೀತಿಯಾಗಿ ರೇಷನ್ ಕಾರ್ಡ್ ದಲ್ಲಿ ಒಂದ್ ವೇಳೆ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿರುವಂತ ಅಡ್ರೆಸ್, ರೇಷನ್ ಕಾರ್ಡ್ ದಲ್ಲಿರುವಂತಹ ಒಂದು ಅಡ್ರೆಸ್ ಎರಡು ಬೇರೆ ಬೇರೆ ಇತ್ತು ಅಂತಂದ್ರೆ ಅದನ್ನ ಕೂಡ ಸರಿಯಾಗಿ ಒಂದೇ ರೀತಿಯಾಗಿ ಇರುವಂತ ಅಡ್ರೆಸ್ ಅನ್ನ ತಿದ್ದುಪಡಿ ಮಾಡಿಸ್ಕೊಳ್ಳಿ. ಎರಡು ದಾಖಲೆಯಲ್ಲಿಯೂ ಕೂಡ ಒಂದೇ ಅಡ್ರೆಸ್ ಇತ್ತು ಅಂತಂದ್ರೆ ಒಳ್ಳೇದು. ಸೊ ಎರಡು ಡಾಕ್ಯುಮೆಂಟ್ ಬಹಳ ಇಂಪಾರ್ಟೆಂಟ್ ಇರುವಂತದ್ದು. ಸೊ ನೀವು ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡುವಾಗ ಅಲ್ಲಿ ಮಿಸ್ ಮ್ಯಾಚ್ ಆದಾಗ ಮಾತ್ರ ಈ ತರ ಒಂದು ಎರರ್ ಬರುತ್ತೆ. ಮೂರನೇ ಒಂದು ಸಮಸ್ಯೆ, ಡೆಮೋ ಅಥೆಂಟಿಕೇಶನ್ ಫೇಲ್ಡ್ ಆರ್ ಸರ್ವರ್ ಈಸ್ ನಾಟ್ ರೆಸ್ಪಾಂಡಿಂಗ್, ಟ್ರೈ ಅಗೇನ್. ಸೊ ಈ ತರ ಒಂದು ಸಮಸ್ಯೆ ಬಂದಾಗ ಬಾಲ ಆಧಾರ್ ಕಾರ್ಡ್ ಅನ್ನ ಹೊಂದಿರುವಂತ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಜಾತಿ ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸುವಾಗ ಈ ತರ ಬರುತ್ತೆ. ಸೊ 5 ವರ್ಷದ ಒಳಗಿನ ಮಕ್ಕಳು ಈ ಜಾತಿ ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸುವಾಗ ಈ ಸಮಸ್ಯೆ ಬರುತ್ತೆ. ಸೊ ಇವರ ಒಂದು ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಪ್ರಮಾಣ ಪತ್ರವನ್ನ ನೀವು ಕನ್ನಡ ಭಾಷೆಯಲ್ಲಿ
ಅರ್ಜಿಯನ್ನ ಸಲ್ಲಿಸುವಾಗ ಮಾತ್ರ ಈ ಸಮಸ್ಯೆ ಬರುತ್ತೆ, ಡೆಮೋ ಅಥೆಂಟಿಫಿಕೇಶನ್ ಫೇಲ್ಡ್ ಅಥವಾ ಸರ್ವರ್ ಈಸ್ ನಾಟ್ ರೆಸ್ಪಾಂಡಿಂಗ್, ಟ್ರೈ ಅಗೇನ್ ಅಂತ ಹೇಳಿ. ಈ ಸಮಸ್ಯೆಗೆ ಪರಿಹಾರ ಏನಪ್ಪಾ ಅಂತಂದ್ರೆ ಅವರಿಗೆ ಈ ಒಂದು ಪ್ರಮಾಣ ಪತ್ರದ ಅವಶ್ಯಕತೆ ಅಂತೂ ಇದ್ದೇ ಇರುತ್ತೆ. ಸೊ ಕಲಿಯುವಂತ ವಿದ್ಯಾರ್ಥಿಗಳಾಗಿರ್ಬೋದು, ಕಲಿದೇ ಇರುವಂತ ಒಂದು ವಿದ್ಯಾರ್ಥಿ ಆಗಿರ್ಬೋದು, 5 ವರ್ಷದ ಒಳಗಿನ ಮಕ್ಕಳಿದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಈ ಒಂದು ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿ ಸೊ ಅವರ ಒಂದು ಅರ್ಜಿ ಕಂಪ್ಲೀಟ್ ಆಗಿ ಅಪ್ಲೈ ಆಗತ್ತೆ. ಸರಿನಾ? 4ನೇ ಒಂದು ಸಮಸ್ಯೆ, ಈ ಅರ್ಜಿಯನ್ನು ನೀವು ನಮೂದಿಸಿದ್ದಲ್ಲ, ದಯವಿಟ್ಟು ಸ್ವೀಕೃತಿ ಸಂಖ್ಯೆಯನ್ನ ಪರಿಶೀಲಿಸಿ. ಈ ಸಮಸ್ಯೆ ಯಾವಾಗ ಬರುತ್ತೆ ಅಂತಂದ್ರೆ ಬೇರೆ ಯಾರೋ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಅವರ ಒಂದು ಮೊಬೈಲ್ ಲಾಗಿನ್ ಮುಖಾಂತರ. ಸೊ ಆರ್ ಡಿ ನಂಬರ್ ಜನರೇಟ್ ಆಗಿರುತ್ತೆ, ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ. ಸೊ ಅವಾಗ ನೀವು ಚೆಕ್ ಮಾಡ್ಲಿಕ್ಕೆ ನಿಮ್ಮ ಒಂದು ಮೊಬೈಲ್ ಮುಖಾಂತರ ಲಾಗಿನ್ ಆಗಿ, ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಮುಖಾಂತರ ನಾಡ ಕಚೇರಿಯಲ್ಲಿ ಲಾಗಿನ್ ಆದ್ರೆ ನಿಮ್ಮ ಮೊಬೈಲ್ ನಂಬರ್ ಬೇರೆ, ಅವರ ಮೊಬೈಲ್ ನಂಬರ್ ಬೇರೆ ಇದ್ದಾಗ ಸೊ ನೀವು ಅರ್ಜಿ ಸ್ಥಿತಿಯನ್ನ ತಿಳಿಲಿಕ್ಕೆ ಹೋದಾಗ ಅಲ್ಲಿ ಆರ್ ಡಿ ನಂಬರ್ ಅನ್ನ ಹಾಕಿ ಸರ್ಚ್ ಮಾಡ್ತೀರಾ ಅಥವಾ ಸಲ್ಲಿಸ್ತೀರಾ, ಅವಾಗ ನಿಮ್ಗೆ ಅಲ್ಲಿ ಈ ಒಂದು ಎರರ್ ಬರುತ್ತೆ. ಸೊ ಈ ತರ ಬಂದಾಗ ನೀವು ಯಾವ ಒಂದು ಮೊಬೈಲ್ ನಂಬರ್ ಅನ್ನ ಉಪಯೋಗ ಮಾಡಿಕೊಂಡು ಲಾಗಿನ್ ಆಗಿರ್ತೀರೋ ಅದೇ ಮೊಬೈಲ್ ನಂಬರ್ ನಲ್ಲಿ ಲಾಗಿನ್ ಆಗಿ ನಿಮ್ಮ ಆರ್ ಡಿ ನಂಬರ್ ಅನ್ನ ಹಾಕಿ ಅಲ್ಲಿ ಸರ್ಚ್ ಮಾಡಿ ನಿಮ್ಮ ಅರ್ಜಿಯ ಸ್ಥಿತಿ ತಿಳ್ಕೊಬಹುದು. ಸರಿನಾ? 5ನೇ ಸಮಸ್ಯೆ, ಈ ಸೈನ್ ಕಂಪ್ಲೀಟ್ ಆಗುತ್ತೆ ಆದ್ರೆ ಪೇಮೆಂಟ್ ಕಂಪ್ಲೀಟ್ ಆಗಿರೋದಿಲ್ಲ, ಪೇಮೆಂಟ್ ಪೆಂಡಿಂಗ್ ಅಂತ ಹೇಳಿ ಬರುತ್ತೆ. ಸೊ ಅಪ್ಲಿಕೇಶನ್ ಹಾಕುವಾಗ ಈ ಸೈನ್ ಕಂಪ್ಲೀಟ್ ಆಗುತ್ತೆ, ಪೇಮೆಂಟ್ ಕಂಪ್ಲೀಟ್ ಆಗಿರೋದಿಲ್ಲ. ಸೊ ಅಪ್ಲಿಕೇಶನ್ ಪೂರ್ತಿಯಾಗಿ ಸಬ್ಮಿಟ್ ಆಗಿರೋದಿಲ್ಲ. ಸೊ ಪೇಮೆಂಟ್ ಮಾಡ್ದೇನೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ. ಈ ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಹಾಕುವಾಗ ಯಾವ ಮೊಬೈಲ್ ನಂಬರ್ ಇಂದ ಲಾಗಿನ್ ಆಗಿರ್ತೀರೋ ಅದನ್ನ ಲಾಗೌಟ್ ಮಾಡಿ ಮತ್ತೆ ರೀಲಾಗಿನ್ ಆಗಿ. ರೀಲಾಗಿನ್ ಆದ ನಂತರ ಅಲ್ಲಿ ಮೇಲೆ ಟ್ಯಾಬ್ ಗಳ ಲಿಸ್ಟ್ ಇರುತ್ತಲ್ವಾ, ಬಾಕಿ ಉಳಿದಿರುವ ವ್ಯವಹಾರಗಳು ಅಂತ ಒಂದು ಟ್ಯಾಬ್ ಇದೆ. ಆ ಟ್ಯಾಬ್ ನ ಕ್ಲಿಕ್ ಮಾಡಿಕೊಂಡು ಪಾವತಿ ಬಾಕಿ ಉಳಿದಿದೆ ಅನ್ನೋ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದು ಕ್ಲಿಕ್ ಮಾಡಿದ ನಂತರ ನಿಮ್ಗೆ ನೆಕ್ಸ್ಟ್ ಪೇಜ್ ನಲ್ಲಿ ತೋರಿಸುತ್ತೆ ಪ್ರೊಸೀಡ್ ಟು ಪೇ ಅಂತ ಹೇಳಿ. ಸೊ ಅಮೌಂಟ್ ಅನ್ನ ನೀವು ಪೇ ಮಾಡಿ. ಸೊ ಈ ಪ್ರಾಬ್ಲಮ್ಗೆ ಇದು ಸೊಲ್ಯೂಷನ್. ಇನ್ನು 6ನೇ ಸಮಸ್ಯೆ, ಈ ಸೈನ್ ಕಂಪ್ಲೀಟ್ ಮಾಡಿದ ಮೇಲೆ ಪೇಮೆಂಟ್ ಕೂಡ ಕಂಪ್ಲೀಟ್ ಆದ ನಂತರ ಡೈರೆಕ್ಟ್ ಆಗಿ ಒಂದು ಎರರ್ ಪೇಜ್ ಬಂದ್ ನಿಂತು ಬಿಡುತ್ತೆ. ಸೊ ನಿಮ್ಮ ಅಮೌಂಟ್ ಕಟ್ ಆಗಿರುತ್ತೆ ಫೋನ್ ಪೇ ಮುಖಾಂತರ ಪೇಮೆಂಟ್ ಮಾಡಿದಾಗ. ಬಟ್ ನಿಮ್ಗೆ ಅಕ್ನಾಲೆಜ್ಮೆಂಟ್ ಡೌನ್ಲೋಡ್ ಮಾಡ್ಲಿಕ್ಕೆ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ. ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ಬರ್ದೇ ಇರೋ ಹಾಗೆ ಈ ಒಂದು ಎರರ್ ಪೇಜ್ ಬಂದ್ಬಿಡುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಮತ್ತೆ ನೀವು ನಿಮ್ಮ ಒಂದು ನಾಡ ಕಚೇರಿಯಿಂದ ಲಾಗೌಟ್ ಆಗಿ ಮತ್ತೆ ರೀಲಾಗಿನ್ ಆಗಿ ಸೇಮ್ ಅದೇ ಪ್ರೊಸೆಸ್ ನಾನು ಇವಾಗ ಹೇಳಿದ್ನಲ್ಲ, ಬಾಕಿ ಉಳಿದಿರುವ ವ್ಯವಹಾರಗಳು ಅನ್ನೋ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅದ್ರ ಕೆಳಗಡೆ ಪಾವತಿ ಬಾಕಿ ಉಳಿದಿದೆ ಅಂತ ಇರುತ್ತಲ್ವಾ, ಆ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಅಕ್ನಾಲೆಜ್ಮೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. 7ನೇ ಸಮಸ್ಯೆ, ಎರರ್ ಇನ್ ಡಾಕ್ಯುಮೆಂಟ್ ಅಪ್ಲೋಡ್. ಈ ಸಮಸ್ಯೆ ಯಾಕೆ ಬರುತ್ತೆ ಅಂತ ಅನ್ನೋದಾಯ್ತು ಅಂತಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸುವಾಗ ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಫಿಲ್ಅಪ್ ಮಾಡಿದ ನಂತರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಂತ ಒಂದು ಪೇಜ್ ಓಪನ್ ಆಗುತ್ತೆ. ಆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಂತ ಪೇಜ್ ನಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಒಂದು ದಾಖಲೆಗಳನ್ನ ರೆಡಿಯಾಗಿ ಇಟ್ಕೊಳ್ಳದೆ ಇದ್ರೆ, ಅಪ್ಲೋಡ್ ಮಾಡದೇ ಇದ್ರೆ ಈ ಎರರ್ ಬರುತ್ತೆ, ಎರರ್ ಇನ್ ಡಾಕ್ಯುಮೆಂಟ್ ಅಪ್ಲೋಡ್. ಅದ್ ಯಾಕೆ ಬರುತ್ತೆ ಅಂತಂದ್ರೆ ಮೊದಲನೇದಾಗಿ ನಾಡ ಕಚೇರಿಯಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರುವಂತಹ ಒಂದು ದಾಖಲೆಗಳ ಸೈಜ್ ಬಂದ್ಬಿಟ್ಟು 300 KB ಒಳಗಡೆ PDF ಫಾರ್ಮೆಟ್ ನಲ್ಲಿ ರೆಡಿ ಮಾಡಿ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಅಂತ ದಾಖಲೆಗಳನ್ನ ನೀವು ಅಪ್ಲೋಡ್ ಮಾಡಿದ್ರೆ ಮಾತ್ರ ಇಲ್ಲಿ ಸರಿಯಾಗಿ ಅಪ್ಲೋಡ್ ಆಗುತ್ತೆ. ಒಂದು ವೇಳೆ ನೀವು 300 KB ಗಿಂತ 1 KB ಜಾಸ್ತಿ ಇದ್ರೂ ಕೂಡ ಅಲ್ಲಿ ಅಪ್ಲೋಡ್ ಆಗೋದಿಲ್ಲ. ಸೊ ಅವಾಗ ಈ ಎರರ್ ಬರುತ್ತೆ. ಸರಿನಾ? ಈ ಸೊಲ್ಯೂಷನ್ ಬಹಳ ಉಪಯೋಗ ಆಗುವಂತದ್ದು. ಇನ್ನ 8ನೇ ಸಮಸ್ಯೆ, ಈ ಸೈನ್ ಆದ್ಮೇಲೆ ಪೇಮೆಂಟ್ ಮಾಡುವಾಗ 0 ಫೀಸ್ ಅಂತ ಹೇಳಿ ತೋರಿಸುತ್ತೆ. ಸೊ ಈ ಸಮಸ್ಯೆ ಎದಕ್ಕೆ ಬರುತ್ತೆ ಅಂತ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಈ ಸಮಸ್ಯೆ ಬಂದಾಗ ಅಪ್ಲಿಕೇಶನ್ ಹಾಕುವ ಒಂದು ಸಮಯ ಏನಿದೆಯಲ್ಲ ಅದು ತಡ ಆಗಿರುತ್ತೆ, ಅಥವಾ ಸರ್ವರ್ ಡೌನ್ ಆಗಿರುತ್ತೆ, ಅಥವಾ ನಿಮ್ಮ ಮೊಬೈಲ್ ನೆಟ್ವರ್ಕ್ ಏನಾದ್ರೂ ಸ್ಲೋ ಇರಬಹುದು. ಅವಾಗ ಮಾತ್ರ ಈ 0 ಪೇಮೆಂಟ್ ಅಂತ ಹೇಳಿ ತೋರಿಸುತ್ತೆ. ಸೊ ಇದಕ್ಕೇನೋ ಸೊಲ್ಯೂಷನ್ ಅಂತಂದ್ರೆ ನೀವು ನಿಮ್ಮ ಒಂದು ನಾಡ ಕಚೇರಿ ಪೋರ್ಟಲ್ ನಿಂದ ಲಾಗೌಟ್ ಆಗಿಬಿಟ್ಟು ಮತ್ತೆ ರೀಲಾಗಿನ್ ಆಗಿ ಬಾಕಿ ಉಳಿದಿರುವ ವ್ಯವಹಾರಗಳು ಅನ್ನೋ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪಾವತಿ ಬಾಕಿ ಉಳಿದಿದೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಮತ್ತೆ ನೀವು ಅಲ್ಲಿ ನಿಮ್ಮ ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು ನಿಮ್ಮ ಒಂದು ಅಪ್ಲಿಕೇಶನ್ ಅದ್ದು. 9ನೇ ಸಮಸ್ಯೆ, ಈ ಸೈನ್ ಮತ್ತು ಪೇಮೆಂಟ್ ಎರಡೂ ಕಂಪ್ಲೀಟ್ ಆದ ನಂತರ ನಿಮ್ಮ ಅಪ್ಲಿಕೇಶನಿನ ಒಂದು ಡ್ರಾಫ್ಟ್ ಕಾಪಿ ಡೌನ್ಲೋಡ್ ಮಾಡ್ಲಿಕ್ಕೆ ಬರೋದಿಲ್ಲ, ಡೈರೆಕ್ಟ್ ಆಗಿ ಒಂದು ಎರರ್ ಪೇಜ್ ಬಂದು ನಿಂತು ಬಿಡುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಒಂದು ನಾಡ ಕಚೇರಿ ಪೋರ್ಟಲ್ ಇಂದ ಲಾಗೌಟ್ ಆಗಿ ಮತ್ತೆ ರೀಲಾಗಿನ್ ಆಗಿ ನಿಮ್ಮ ಆರ್ ಡಿ ನಂಬರ್ ಏನ್ ಜನರೇಟ್ ಆಗಿರುತ್ತಲ್ವಾ ಅದನ್ನ ನೋಟ್ ಮಾಡ್ಕೊಂಡಿರ್ತೀರಾ.
ಸೊ ಮತ್ತೆ ನೀವು ಲಾಗಿನ್ ಆದ ನಂತರ ಅರ್ಜಿ ಸ್ಥಿತಿ ಅಂತ ಹೇಳಿ ಟ್ಯಾಬ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ನಿಮ್ಮ RD ನಂಬರ್ ಅನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರೋದಕ್ಕೆ ಅದರ ಒಂದು ಸ್ಥಿತಿ ಪ್ರಿವ್ಯೂ ಆಗುತ್ತೆ. ಪ್ರಿವ್ಯೂ ಆದ ನಂತರ ಪೂರ್ತಿ ಸ್ಕ್ರೋಲ್ ಡೌನ್ ಮಾಡಿ ಅಲ್ಲಿ ನೀವು ಇ-ಸೈನ್ ಅಪ್ಲಿಕೇಶನ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ನಿಮ್ಮ ಒಂದು ಡ್ರಾಫ್ಟ್ ಕಾಪಿ ಪ್ರಿವ್ಯೂ ಆಗುತ್ತೆ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. 10ನೇ ಒಂದು ಸಮಸ್ಯೆ ಅಲ್ಲ, ಇದು ಕಮೆಂಟ್. ಜಾತಿ ಮತ್ತು ಆದಾಯ ಒಟ್ಟಿಗೆ ಇರುವಂತ ಒಂದು ಸರ್ಟಿಫಿಕೇಟ್ ಅನ್ನ ತಿದ್ದುಪಡಿ ಮಾಡುವಂತ ಒಂದು ವಿಧಾನವನ್ನ ತಿಳಿಸಿ ಅಂತ ಹೇಳಿ ಕಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಇವರಿಗೆ ನಾನು ತಿಳಿಸ್ಕೊಡೋದು ಏನಪ್ಪಾ ಅಂತಂದ್ರೆ, 5 ವರ್ಷಕ್ಕೊಮ್ಮೆ ತಿದ್ದುಪಡಿ ಮಾಡುವಂತ ಒಂದು ಪ್ರವರ್ಗದವರು ಯಾರೆಲ್ಲ ಇದೀರೋ ಅವ್ರಿಗಂತೂ 5 ವರ್ಷ ಕಡ್ಡಾಯವಾಗಿ ನೀವು ಕಾಯಲೇಬೇಕು. ನಿಮ್ಮ ಒಂದು ಪ್ರಮಾಣ ಪತ್ರಗಳನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ 5 ವರ್ಷಕ್ಕೊಮ್ಮೆ ನೀವು ಹೊಸದಾಗಿ ಮತ್ತೆ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಒಂದು ವೇಳೆ ನೀವೇನಾದ್ರೂ ಬಹಳ ನೆಸೆಸಿಟಿ ಇರುವಂತದ್ದು, ಬಹಳ ಅರ್ಜೆಂಟ್ ಇದೆ, ನಾವು ವಿದ್ಯಾಭ್ಯಾಸಕ್ಕಾಗಿ ತೆಗೆಸ್ಕೊಂಡಿರುವಂತ ಒಂದು ಜಾತಿ ಪ್ರಮಾಣ ಪತ್ರ, ನಾವು ಉದ್ದೇಶವನ್ನ ಬದಲಾಯಿಸಬೇಕಾಗಿದೆ, ನೌಕರಿಗೆ ಅಥವಾ ಲೋನಿಗಾಗಿ ಇತರೆ ಅನ್ನೋ ಒಂದು ಉದ್ದೇಶವನ್ನ ಬದಲಿಸಬೇಕಾಗಿದೆ ಅಂತಂದ್ರೆ ನಾಡ ಕಚೇರಿಗೆ ಅಥವಾ ತಹಶೀಲ್ದಾರ ಆಫೀಸಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ರೀಸನ್ ಕೊಟ್ಬಿಟ್ಟು ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನ ತಿದ್ದುಪಡಿ ಮಾಡ್ಕೋಬಹುದು. ಸೊ ಇಲ್ಲಿ ಯಾರೆಲ್ಲ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಪಬ್ಲಿಕ್ ಲಾಗಿನ್ ನಲ್ಲಿ ಸಾಧ್ಯ ಅಂತಂದ್ರೆ, SC ಮತ್ತು ST ಅಂತ ಪ್ರವರ್ಗದವರು, ಜೀವಿತಾವಧಿಯವರೆಗೆ ಹೊಂದಿರುವಂತ ಜಾತಿ ಪ್ರಮಾಣ ಪತ್ರ ಹೊಂದಿದವರು ಆನ್ಲೈನ್ ನಲ್ಲಿ ಪಬ್ಲಿಕ್ ಲಾಗಿನ್ ನಲ್ಲಿ ಅವರಿಗೆ ತಿದ್ದುಪಡಿ ಮಾಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಇದು ಒಂದು ಸೊಲ್ಯೂಷನ್ ನಿಮ್ಗೆ. ಇನ್ನು ಕೊನೆಯದಾಗಿ ಬಹಳ ಇಂಪಾರ್ಟೆಂಟ್ ಇರುವಂತಹ ಒಂದು ಕಮೆಂಟ್ ಇದು. ಅನಕ್ಷರಸ್ಥರು ಅಂದ್ರೆ ಓದದೇ ಇರುವಂತ ವ್ಯಕ್ತಿ ನಮ್ಮ ಕುಟುಂಬದಲ್ಲಿ ಇದ್ದಾರೆ ಅಂತಂದ್ರೆ ಅವರ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಯಾವೆಲ್ಲ ದಾಖಲೆಗಳನ್ನ ಲಗತ್ತಿಸಬೇಕಾಗತ್ತೆ, ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅಂತ ಅನ್ನೋದು ಇವರ ಒಂದು ಕಮೆಂಟು. ಸೊ ಈ ಕಮೆಂಟು ಬಹಳ ಉಪಯೋಗ ಆಗುವಂತದ್ದು. ಯಾಕಂತಂದ್ರೆ ಸೊ ಒಂದು ಕುಟುಂಬದಲ್ಲಿ ಎಲ್ಲರೂ ಕೂಡ ಓದಿರೋರಿಲ್ಲ. ಕೆಲವೊಂದು ಕುಟುಂಬದಲ್ಲಿ ಓದದೇ ಇದ್ದವರು ಇರ್ತಾರೆ, ಓದಿದವರು ಇರ್ತಾರೆ. ಸೊ ಅಂತವರಿಗೆ ನಾನು ಇಲ್ಲಿ ತಿಳಿಸ್ಕೊಡುವಂತ ಮಾಹಿತಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಯಾವೆಲ್ಲ ದಾಖಲೆಗಳನ್ನ ಅಟ್ಯಾಚ್ ಮಾಡ್ಬೇಕು ಅಂತ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓದದೇ ಇರುವ ವ್ಯಕ್ತಿಯ ಆಧಾರ್ ಕಾರ್ಡ್ ಬೇಕಾಗತ್ತೆ, ರೇಷನ್ ಕಾರ್ಡ್ ಬೇಕಾಗತ್ತೆ, ಪಂಚರು ಸಹಿ ಮಾಡಿರುವಂತ ಒಂದು ಫಾರ್ಮ್ ಬೇಕಾಗತ್ತೆ, ಅಥವಾ ಒಪ್ಪಿಗೆ ಪತ್ರ ಇದು ಬೇಕಾಗತ್ತೆ. ಒಪ್ಪಿಗೆ ಪತ್ರ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್. ಸೊ ಅದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಯಾರಿಗಾದ್ರೂ ಅವಶ್ಯಕತೆ ಇದೆ ಅಂತಂದ್ರೆ ಕಮೆಂಟ್ ಮಾಡಿ. ಸೊ ಅದು ಯಾವ ರೀತಿಯಾಗಿ ನೀವು ಪಡ್ಕೊಳ್ಳೋದು ಅಂತ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಜೊತೆಗೆ ಓದದೇ ಇರುವ ವ್ಯಕ್ತಿಯ ಕುಟುಂಬದಲ್ಲಿರುವ ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಮ್ಮ, ಚಿಕ್ಕಪ್ಪ ದೊಡ್ಡಪ್ಪ ಇವರಲ್ಲಿ ಯಾರಾದ್ರೂ ಓದೋರಿದ್ರೆ ಅವರ ಒಂದು ಶಾಲೆಯ TC, ಇದ್ರ ಜೊತೆಗೆ ಅವರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೂಡ ಸಹಿತ ರೆಡಿ ಇಟ್ಕೋಬೇಕಾಗತ್ತೆ. ಇಷ್ಟೆಲ್ಲ ದಾಖಲೆಗಳನ್ನ ರೆಡಿ ಇಟ್ಟುಕೊಂಡು ನೀವು 300 KB ಯಲ್ಲಿ PDF ಫಾರ್ಮೆಟ್ ನಲ್ಲಿ ರೆಡಿ ಮಾಡಿಕೊಂಡು ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ನಿಮ್ಮ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಪಡ್ಕೋಬಹುದು. ವೀಕ್ಷಕರೇ, ಇಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಸೊ ವೀಕ್ಷಕರೇ, ನನ್ನ ಈ ಒಂದು ಪರಿಶ್ರಮಕ್ಕೆ ನಿಮ್ಮಿಂದ ಬಯಸೋದು ಒಂದೇನೆ, ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗಿನ್ನೂ ಈ ವಿಡಿಯೋದ ಬಗ್ಗೆ ಏನಾದರೂ ಪ್ರಶ್ನೆ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.